ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಟಾಪಿಕ್ ಹೊರಡು ಹೋಗಿ ಮುಂಚೆ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವು ಕೇಳಿದ್ದು ಸ್ಟೋರಿ ಆಗಲಿ ಇನ್ಫಾರ್ಮೇಷನ್ ಆಗಲಿ ಅದು ಎಷ್ಟು ಹಳೆ ಸ್ಟೋರಿ ಅನ್ನೋದು ವರ್ಷದಲ್ಲಿ ಕಮೆಂಟಲ್ಲಿ ಲೀವ್ ಮಾಡಿ, ಮತ್ತು ಅದು ಏನು ಸ್ಟೋರಿ ಇನ್ಫಾರ್ಮೇಷನ್ ಅನ್ನೋದು ಮೆನ್ಷನ್ ಮಾಡಿ. ಸೊ ನಾವು ಇವತ್ತು ಎಷ್ಟು ಹಳೆ ಹಿಸ್ಟ್ರಿ ನೋಡ್ತೀವಿ ಅಂತ ಹೇಳಿದ್ರೆ, ಸುಮಾರು 6 ಕೋಟಿ ವರ್ಷದಿಂದ ಈ ಭೂಮಿ ಮೇಲೆ ಒಂದು ಪ್ರಾಣಿ ಇತ್ತು. ಸೊ ಪ್ರಾಣಿ ಅಲ್ಲ, ಅದು ಡೈನೋಸರಸ್ ಅಂತಾರೆ, ಓಕೆನಾ. ಸೊ ಈ ಡೈನೋಸರಸ್ 6 ಕೋಟಿ ವರ್ಷದ ಮುಂಚೆ ಈ ಭೂಮಿ ಮೇಲೆ ಇತ್ತು. ಮತ್ತು ಇದು ಯಾವಾಗ ಭೂಮಿ ಮೇಲೆ ಬಂತು ಅಂತ ನೋಡಿದ್ರೆ 23 ಕೋಟಿ ವರ್ಷದ ಹಿಂದೆ ಈ ಭೂಮಿ ಮೇಲೆ ಬಂತು. ಟೋಟಲ್ ಆಗಿ 17 ಕೋಟಿ ವರ್ಷ ಈ ಭೂಮಿ ಮೇಲೆ ಈ ಡೈನೋಸರ್ಸ್ ಇದ್ದೈತೆ. ಸೊ ಇಷ್ಟು ವರ್ಷ ಇದ್ದಿರೋ ಡೈನೋಸರ್ಸ್ ಇನ್ನೂ ಇದೆಯಪ್ಪ ಅಂತ ಕೇಳಿದ್ರೆ ಹೌದು. ಸೊ ಹೆಂಗಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋದಲ್ಲಿ ಫುಲ್ಲಾಗಿ ಸ್ಕಿಪ್ ಮಾಡಿದೆ ನೋಡಿ, ಹೇಳ್ತೀನಿ. ನಾನು ನೀವು ಎಲ್ಲರೂ ನೋಡಿದ್ದೀವಿ, ಮತ್ತು ಅದು ಸ್ವಲ್ಪ ಜನ ಮನೇಲೂ ಸಾಕ್ತಾ ಇದ್ದೀರಾ ಆ ಡೈನೋಸರ್ನ, ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಏಲಿಯನ್ ಡೈನೋಸರಸ್ ಎಲ್ಲ ಇದೆ, ಸೊ ಓಕೆನಾ. ಸೊ ಇದೆಲ್ಲ ನಾನು ಹೇಳೋದು ಬಂದ್ಬಿಟ್ಟು ಕತೆ ಎಲ್ಲ ಫುಲ್ ಸೈನ್ಸ್, ಓಕೆನಾ. ಸೈನ್ಸ್ ಏನು ಎಕ್ಸ್ಪ್ಲೈನ್ ಮಾಡಿದಾರೋ ಅದು ನಿಮ್ಮ ಹತ್ರ ಹೇಳ್ತೀನಿ. ಫರ್ದರ್ ಡಿಲೇ ಈ ವಿಡಿಯೋಲಿಗೆ ಹೋಗೋಣ ಬನ್ನಿ. ಇವಾಗ ಬಂದ್ಬಿಟ್ಟು ನಾವು 23 ಕೋಟಿ ವರ್ಷದ ಹಿಂದೆ ಟೈಮ್ ಟ್ರಾವೆಲ್ ಮಾಡಿ ಹೋಗ್ತಾ ಇದ್ದೀವಿ, ಓಕೆನಾ. ಎಲ್ಲರೂ ಇಮ್ಯಾಜಿನೇಷನ್ ಮೋಡ್ನ ಆನ್ ಮಾಡ್ಕೊಳ್ಳಿ. ನಾನು ಹೇಳೋದು ನಮ್ಮ ಹತ್ರ ಕೇಳಿಸ್ಕೊಂಡು ಅದು ಇಮ್ಯಾಜಿನೇಷನ್ ಮೋಡ್ಗೆ ಹೋಗಿ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಓಕೆನಾ. ಸೊ ಇವಾಗ ಬಂದ್ಬಿಟ್ಟು ನಾವು 7 ಕಾಂಟಿನೆಂಟಲ್ಲಿ ಇದ್ದೀವಲ್ಲ. ಸೊ ಒಂದೊಂದು ಕಾಂಟಿನೆಂಟ್ ಒಂದೊಂದು ಕಡೆ ಐತೆ. ಸೊ 23 ಕೋಟಿ ವರ್ಷದಿಂದ ಹೆಂಗಪ್ಪ ಅಂತೇಳಿ ಈ ಕಾಂಟಿನೆಂಟ್ಸ್ ಎಲ್ಲ ಒಂದೇ ಕಡೆ ಇತ್ತು. ಫುಲ್ ಎಲ್ಲನೂ ಒಂದೇ, ಅಮೇರಿಕಾ ಆಗಲಿ, ಆಸ್ಟ್ರೇಲಿಯಾ, ಇಂಡಿಯಾ ಅನ್ನೋದು ಎಲ್ಲ ಒಂದೊಂದು ಕಡೆನೇ ಇತ್ತು. ಸೊ ಅವಾಗ ಬಂದ್ಬಿಟ್ಟು ಒಂದೇ ಸಮುದ್ರ, ಓಕೆನಾ. ಅದೆಲ್ಲೋ ಇತ್ತು ಸಮುದ್ರ, ಓಕೆನಾ. ಸೊ ಒಂದೇ ಎಲ್ಲ ಫುಲ್ ಲ್ಯಾಂಡ್ ಮಾಸ್ ದೊಡ್ಡದಾಗಿತ್ತು. ಈ ಸೆಂಟ್ರಲ್ಲೆಲ್ಲ ಇವಾಗ ಹೆಂಗೆ ಸಮುದ್ರ ಇಲ್ಲೋ, ಸೊ ಅವಾಗೆಲ್ಲ ಅದು ಇದ್ದಿಲ್ಲ, ಬರೀ ಎಲ್ಲ ಫುಲ್ ಲ್ಯಾಂಡ್ ಮಾಸ್ ಆಗಿತ್ತು. ಇಷ್ಟು ದೊಡ್ಡ ಲ್ಯಾಂಡ್ ಮಾಸ್ ಇದ್ದ ಈ ಭೂಮಿ ಮೇಲೆ 23 ಕೋಟಿ ವರ್ಷಕ್ಕೆ ಮುಂಚೆ ಈ ಡೈನೋಸರಸ್ ಭೂಮಿಗೆ ಬರ್ತೈತೆ, ಓಕೆನಾ. ಸೊ ಇದು ನೋಡೋಕ್ಕೆ ಹೆಂಗಿದೆ ಅಂತ ಹೇಳಿದ್ರೆ, ಚಿಕ್ಕ ಕೋಳಿ ಮರಿಯಿಂದ ಹಿಡ್ದು 10 ಜಿರಾಫೆನ ಒಂದ್ರ ಮೇಲೆ ಒಂದ್ರ ಇಕ್ಕಿದ್ರೆ ಎಷ್ಟು ದೊಡ್ಡದಿರ್ತದೋ ಅಷ್ಟು ದೊಡ್ಡ ಡೈನೋಸರ್ಸ್ ಗಂಟ ಭೂಮಿಗೆ ಬರ್ತೈತೆ. ಸೊ ಅದಕ್ಕೆ ಪಾಪ್ಯುಲೇಷನ್ ಎಷ್ಟಿತ್ತು ಅಂತಲೇ ಹೇಳೋಕ್ಕಾಗಲ್ಲ. ಸೊ ಅದು ನಾವು ಇವಾಗ ಹೆಂಗೆ ನಾವು ಪಾಪ್ಯುಲೇಷನ್ ಗ್ರೋತ್ ಆಯಿತು, ಸೊ ಅದೇ ಥರ ಅದನ್ನು ಗ್ರೋತ್ ಆಗ್ತದೆ. ಸೊ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಡೈನೋಸರ್ ಎಷ್ಟು ದೊಡ್ಡದು ಇತ್ತು ಅಂತ ಹೇಳಿದ್ರೆ, ಇವಾಗಿರೋ UBCT, ಓಕೆನಾ. ಸೊ ಅಷ್ಟು ಹೈಟ್ಗೆ ಒಂದು ಡೈನೋಸರ್ ಇತ್ತು. ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾ ಇದನ್ನು ಪ್ರಾಣಿ ಕ್ಯಾಟಗರಿಗೆ ಸೇರಿಸಲ್ಲ. ಏನಕ್ಕಂತ ಅಂತ ಹೇಳಿದ್ರೆ, ಇವಾಗ ನಾವು ಎಷ್ಟು ಡೆವಲಪ್ ಆಗಿದ್ದೀವೋ, ನಾವು ಬಂದು 50,000 ಇಯರ್ಸ್ ಆಯಿತು ಈ ಭೂಮಿ ಮೇಲೆ, ಓಕೆನಾ. ನಾವೇ ಎಷ್ಟು ಡೆವಲಪ್ ಆಗಿ ಇವಾಗ ಈ ರೇಂಜಲ್ಲಿ ಇದ್ದೀವಿ. 17 ಕೋಟಿ ವರ್ಷ ಈ ಭೂಮಿ ಮೇಲೆ ಇದ್ದಿರೋ ಆ ಜೀವರಾಶಿ ಎಷ್ಟು ಡೆವಲಪ್ ಆಗಿರ್ಬೋದು, ಹೌದು. ಸೊ ಅವುಗಳಿಗೆಲ್ಲ ಒಂದು ಭಾಷೆ ಇತ್ತಂತೆ. ಮೀನ್ಸ್ ಒಂದು ಡೈನೋಸರ್ ಮಾತಾಡೋಷ್ಟು ಭಾಷೆ ಎಲ್ಲ ಇಟ್ಕೊಂಡಿತ್ತಂತೆ. ಮತ್ತು ಅದು ನಮ್ಮ ಮನುಷ್ಯ ಕುಲಕ್ಕಿಂತ ತುಂಬ ಇಂಟೆಲಿಜೆಂಟಾಗಿ ಏನೋ ಥಿಂಕ್ ಮಾಡೋದಂತೆ. ಸೊ ಅದಕ್ಕೆಲ್ಲ ಒಂದು ಭಾಷೆ ಹೇಳಿದ್ನಲ್ಲ, ಒಂದು ಭಾಷೆ ಎಲ್ಲ ಇರ್ತಂತೆ. ಅದಕ್ಕಂದು ಒಬ್ಬ ಏನೋ ಲೀಡರ್ ಇರ್ತದಂತೆ. ಸೊ ಈ ಥರ ಎಲ್ಲ ಬಂದ್ಬಿಟ್ಟು ಅವ್ರು ಅವಾಗ ಬಂದು ಡೆವಲಪ್ ಆಗಿದ್ರಂತೆ. ಯಾರೋ ಈ ಡೈನೋಸರಸ್ ಅನ್ನೋ ಜೀವರಾಶಿ ಅವಾಗ ತುಂಬ ಡೆವಲಪ್ ಆಗಿತ್ತು. ಎಷ್ಟು ಡೆವಲಪ್ ಆಗಿದ್ರು ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟು ನಾವು ಮನುಷ್ಯರಿಗೆ ಅದನ್ನ ಕಂಪೇರ್ ಮಾಡಿದ್ರೆ, ನಾವು ಬಂದ್ಬಿಟ್ಟು ಒಂದು ಕಲರ್ನ ನೋಡ್ತಿದ್ದೀವಿ ಅಂತ, ಒಂದು ಸೆಟ್ ಆಫ್ ಕಲರ್ ಅಷ್ಟೇ ನೋಡೋಕ್ಕಾಗೋದು. ಸೊ ಅದಕ್ಕೆ ಮೇಲೆ ನೋಡೋಕ್ಕಾಗಲ್ಲ. ಸೊ ಡೈನೋಸರಸ್ ಬಂದ್ಬಿಟ್ಟು ನಮಗಿಂತ 100 ಕಲರ್ ಅವುಗಳ ಕೈಯಲ್ಲಿ ನೋಡೋಕ್ಕಾಗುತ್ತಂತೆ. ಸೊ ಹೆಂಗಪ್ಪ ಇವುಗಳ ಕಲರ್ ಡಿಫ್ರೆನ್ಶಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ನಾನು ನೋಡೋಕ್ಕೆ ಒಂದು ಕಲರಲ್ಲಿ ಇದ್ದೀನಿ. ಸೊ ಈ ಶರ್ಟ್ ಒಂದು ಕಲರ್, ಇದೊಂದು ಕಲರ್, ಓಕೆನಾ. ಸೊ ಅವುಗಳು ನಮ್ಮನ್ನ ಹೆಂಗೆ ನೋಡುತ್ತೆ ಅಂತ ಹೇಳಿದ್ರೆ, ನನ್ನ ಮುಖದಲ್ಲಿ 3-4 ಕಲರ್ ಕಾಣಿಸುತ್ತಂತೆ, ನನ್ನ ಶರ್ಟಲ್ಲೇ 4-5 ಕಲರ್. ಸೊ ಇಷ್ಟು ಅವುಗಳು ಡಿಫ್ರೆನ್ಶಿಯೇಟ್ ಕಲರಲ್ಲಿ ತೋರಿಸುತ್ತಂತೆ. ಸೊ ಇದಾದ್ಮೇಲೆ ಈ ಡೈನೋಸರಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಗುಂಪಲಾಗಿ ಇರುತ್ತಂತೆ. ಸೊ ಈ ಗುಂಪಲೆಲ್ಲ ಇದ್ದಾಗ, ಇವಾಗ ನಾವು ಹೆಂಗೆ ಎಲೆಕ್ಷನ್ ಮಾಡಿ ಒಂದು PM CM ಎಲ್ಲ ಸೆಲೆಕ್ಟ್ ಮಾಡ್ತೀವಿ, ಸೊ ಅದೇ ಥರ ಅವುಗಳು ಏನೋ ಒಂದು ಗುಂಪಿಗೆ ಒಬ್ಬ ರಾಜ, ಒಂದು ಹೆಡ್ಡು. ಸೊ ಅವ್ನು ಎಲ್ಲೇ ಹೇಳ್ತಾನೋ ಅಲ್ಲೇ ಹೋಗಬೇಕು. ಸೊ ಆ ಥರ ಎಲ್ಲ ಬಂದ್ಬಿಟ್ಟು ಅವ್ರಗಳ ಜೊತೆ ಅವ್ರಿಗಂತ ಒಂದು ಭಾಷೆ ಇರುತ್ತಂತೆ, ಅದನ್ನೆಲ್ಲ ಮಾತಾಡ್ತಿದ್ರು. ಇವಾಗ ನಾವು ಹೆಂಗೆ ಒಂದು ಭಾಷೆ, ಒಂದು ಸ್ಟೇಟಿಗೆ ಒಂದು ಭಾಷೆ, ಒಂದು ನೇಷನ್ಗೆ ಒಂದು ಭಾಷೆ ಆ ಥರ ಮಾತಾಡ್ತೀವೋ, ಸೊ ಆ ಥರ ಅವುಗಳಿಗಂತ ಒಂದು ಭಾಷೆ ಇತ್ತಂತೆ. ಸೊ ಅದರಲ್ಲೇ ಅವುಗಳು ಕಮ್ಯುನಿಕೇಟ್ ಮಾಡ್ತಿತ್ತು. ಇದೆಲ್ಲ ಬಂದ್ಬಿಟ್ಟು ಯಾವಾಗ ನಡೀತಿತ್ತು ಅಂತ ನೋಡಿದ್ರೆ, 23 ಕೋಟಿ ವರ್ಷಕ್ಕೆ ಮುಂಚೆನೇ ಇದನ್ನೆಲ್ಲ ನಡೀತಿತ್ತು. ಯಾರು ಮಾಡಿದ್ರು? ಡೈನೋಸರ್ಸ್ ಮಾಡ್ತಿದ್ದು. ಸೊ ಈ ಡೈನೋಸರ್ಸಲ್ಲಿ ಬಂದ್ಬಿಟ್ಟು 3 ಟೈಪ್ ಡೈನೋಸರ್ಸ್ ಇತ್ತಂತೆ. ಒಂದು ಬಂದ್ಬಿಟ್ಟು ಸಸ್ಯಾಹಾರಿ. ಸೊ ಅವುಗಳು ಬಂದ್ಬಿಟ್ಟು ಗಿಡ ಆಗಲಿ ಹಣ್ಣಾಗಲಿ ಜಸ್ಟ್ ವೆಜಿಟೇರಿಯನ್ ಆಗಿತ್ತು, ಓಕೆನಾ. ಸೊ ಬೇಸಿಕ್ ಆಗಿ. ಸೊ ಸೆಕೆಂಡ್ ಬಂದ್ಬಿಟ್ಟು ಮಾಂಸಾಹಾರಿ, ನಾನ್ ವೆಜಿಟೇರಿಯನ್. ಅದು ಏನ್ಗಳು ಮಾಡುತ್ತೆ, ಜೊತೆಗಿರೋ ಡೈನೋಸರ್ಸ್ ಕಸ್ ತಿಂತಿತ್ತಂತೆ. ಮತ್ತು ಬೇರೆ ಡೈನೋಸರ್ಸ್ ಬಿಟ್ಟು ಬೇರೆ ಅನಿಮಲ್ಸ್ ಏನೇನೋ ಇದೆಯೋ, ಸೊ ಅದನ್ನೆಲ್ಲನೂ ತಿಂತಿತ್ತಂತೆ. ಮೂರನೇದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಮ್ಮ ಮನುಷ್ಯರ ಥರ. ಸೊ ಇವಾಗ ನಾವು ಬಂದ್ಬಿಟ್ಟು 50,000 ಇಯರ್ಸ್ ಆಯಿತು ಭೂಮಿ ಮೇಲೆ ಬಂದು, ನಾವೇ ಎಷ್ಟು ಎವಲ್ಯೂಷನ್ ಆಗಿ ಎಷ್ಟೋ ಡೆವಲಪ್ ಆಗಿದ್ದೀವಿ. ಏನೋ ಕಾಡು ಮನುಷ್ಯ ಡ್ರೆಸ್ ಆಗದೆ ಇರೋ ಗಂಟ ಇವಾಗ ಬಂದು ಕಲರ್ ಡ್ರೆಸ್ ಹಾಕೋ. ಸೊ 17 ಕೋಟಿ ವರ್ಷ ಗಂಟ ಈ ಭೂಮಿ ಮೇಲೆ ಎವಲ್ಯೂಷನ್ ಆಗಿದ್ದಾಗ, ಸೊ ಅವುಗಳಿಗೆ ಬಂದು ಏನೋ ಬಾಡಿಗಳಲ್ಲಿ ಚೇಂಜಸ್ ಆಗಿ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಡೈನೋಸರ್ಸ್ಗೆಲ್ಲ ಬಂದ್ಬಿಟ್ಟು ರೆಕ್ಕೆ ಬರೋದು, ಫೆದರ್ಸು. ಸೊ ಓಕೆನಾ, ಈ ಕೋಳಿಗೆ ಹೆಂಗೆ ರೆಕ್ಕೆಗಳು ಬರೋದು, ಸೊ ಅದನ್ನೆಲ್ಲ. ಸೊ ಇದೆಲ್ಲ ಹೆಂಗೆ ಯೂಸ್ ಮಾಡಿದೆ, ಇವಾಗ ನವಿಲ್ ಹೆಂಗೆ ಸೌಂದರ್ಯಕ್ಕೋಸ್ಕರ ಅದರದ್ದು ರೆಕ್ಕೆನ ಇದು ಮಾಡಿ ತೋರಿಸುತ್ತೆ ಮಳೆ ಬಂದಾಗ. ಸೊ ಅದೇ ಥರ ಬಂದ್ಬಿಟ್ಟು ಅದು
ಸೌಂದರ್ಯನ ಬ್ಯೂಟಿಸ್ನೆಸ್ನೆಲ್ಲ ಆಚೆ ತರೋಕ್ಕೆ ಸೊ ಆ ರೆಕ್ಕೆಗಳನ್ನೆಲ್ಲ ಯೂಸ್ ಮಾಡ್ತಿತ್ತಂತೆ. ಸೊ ಇವಾಗ ಹೆಂಗೆ ಬೇಸಿಕಾಗಿ ಹುಡುಗಿರು ಹೆಂಗೆ ಮೇಕಪ್ಪು ಸ್ಯಾರೀಸು ಡಿಸೈನ್ ಆಗ್ತೋ ಸೊ ಅದೇ ಥರ ಆ ಡೈನೋಸರ್ಸ್ ಎಲ್ಲ ಏನು ಹ್ಯಾನ್ಸಮ್ ಆಗಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡು ಓಡಾಡ್ತಿತ್ತಂತೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಈ ಡೈನೋಸರ್ ಹತ್ರ ಅಂತ ಹೇಳಿದ್ರೆ ಎಷ್ಟೇ ಚಳಿ ಆದರೂ ಅದು ತಡ್ಕೊಳ್ಳೋಕ್ಕಾಗುತ್ತಂತೆ, ಮತ್ತು ಆ ಸ್ಕಿನ್ ಬಂದ್ಬಿಟ್ಟು ಅದಕ್ಕೆ ತಕ್ಕಂತೆ ಮಾಡಿಫೈ ಆಗುತ್ತಂತೆ. ನೆಕ್ಸ್ಟು ಎಷ್ಟೇ ಬಿಸಿಲು ನೀವು ಡೆಸರ್ಟ್ ಇದತ್ರೆಲ್ಲ ಹೋದರೆ ಎಷ್ಟು ಬಿಸಿಲು ಇರ್ತದೋ ಸೊ ಆ ಬಿಸಿಲೆಲ್ಲ ತಡೆಯೋಷ್ಟು ಸೊ ಅದು ಬಂದು ಚೇಂಜ್ ಆಗುತ್ತೆ, ಮೋಡ್ ಚೇಂಜ್ ಮಾಡ್ದಂಗೆ ಚೇಂಜ್ ಮಾಡ್ತಂತೆ. ಇದು ಏನೋ ಚಳಿ ಆದಾಗ ಈ ಮೋಡ್ ಚೇಂಜ್ ಆಗಬೇಕು, ಮತ್ತು ಬಿಸಿಲಿಗೆ ಬಂದಾಗ ಈ ಮೋಡ್ ಚೇಂಜ್, ಸೊ ಈ ಥರ ಮಾಡ್ತಿತ್ತಂತೆ. ಸೊ ಏನಕ್ಕಂದ್ರೆ ಅಷ್ಟು ಇಂಟೆಲಿಜೆಂಟ್ ಆಗಿತ್ತಂತೆ, ಅಷ್ಟು ಸೆನ್ಸು ಅದ ಹತ್ರ ಇತ್ತಂತೆ. ಅದಕ್ಕೋಸ್ಕರ ಅನಿಮಲ್ ಇದ್ರೆಲ್ಲ ಅದನ್ನ ಸೇರಿಸ್ತಿದ್ದಿಲ್ಲ. ಸೊ ಇಷ್ಟು ಡೆವಲಪ್ ಇಷ್ಟು ಇಂಟೆಲಿಜೆಂಟ್ ಆಗಿರೋ ಈ ಡೈನೋಸರ್ಸ್ ಹೆಂಗಪ್ಪ ಈ ಭೂಮಿ ಬಿಟ್ಟು ಹೋಯ್ತು, ಹೆಂಗಪ್ಪ ಫುಲ್ ನಾಶ ಆಯಿತು ಅಂತ ಹೇಳಿದ್ರೆ, ಇವಾಗ ನಾವು ಬಂದ್ಬಿಟ್ಟು 50,000 ಇಯರ್ಸಿಂದ ಈ ಭೂಮಿ ಮೇಲೆ ಇದ್ದೀವಿ. ಓಕೆನಾ, ನಾವೇ ಎಷ್ಟೋ ನ್ಯಾಚುರಲ್ ಡಿಸಾಸ್ಟರ್ನ ನೋಡ್ಬಿಟ್ಟಿದ್ದೀವಿ. ಭೂಕಂಪ ಆಗಲಿ, ಸುನಾಮಿ ಆಗಲಿ, ಸೈಕ್ಲೋನ್ ಆಗಲಿ, ಮತ್ತು ಫ್ಲಡ್ ಆಗಲಿ, ಸೊ ಎಷ್ಟೋ ನೋಡ್ಬಿಟ್ಟಿದ್ದೀವಿ. ಇದರಲ್ಲಿ ಎಷ್ಟೋ ಜನ ಸತ್ತು ಹೋಗಿದ್ದೀವಿ. ಸೊ ಅದೇ ಥರ 17 ಕೋಟಿ ವರ್ಷಕ್ಕೆ ಮುಂಚೆ, ಸೊ ಇವಾಗಿಂದ 6 ಕೋಟಿ ವರ್ಷದ ಮುಂಚೆ 3-4 ಡಿಸಾಸ್ಟರ್ಸ್ ಎಲ್ಲ ಬಂದೈತೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ ಈ ವಾಲ್ಕಾನಿಕ್ ಎರಪ್ಷನ್ ಅಂತಾರೆ. ಸೊ ಈ ಬೆಟ್ಟದ ಹತ್ರ ಎಲ್ಲ ಎಷ್ಟೊಂದು ಡೈನೋಸರ್ಸ್ ಓಡಾಡ್ತಿತ್ತಂತೆ. ಸೊ ಆ ಟೈಮಲ್ಲಿ ಈ ವಾಲ್ಕಾನಿಕ್ ಎರಪ್ಷನ್ ಬಂದ್ಬಿಟ್ಟು ಭೂಮಿ ಮೇಲೆ ಬಂತಂತೆ. ಸೊ ಈ ವಾಲ್ಕಾನಿಕ್ ಎರಪ್ಷನ್ ಏನಪ್ಪ ಅಂದರೆ ಜ್ವಾಲಾಮುಖಿ ಅಂತಲ್ಲ, ಸೊ ಬೆಟ್ಟದಿಂದ ಬೆಂಕಿ ಇದು ಬರುತ್ತಲ್ಲ, ಸೊ ಅದು ಬಂದ್ಬಿಟ್ಟು ಬಂದಾಗ ಫುಲ್ಲು ಅಲ್ಲಿರೋ ಡೈನೋಸರ್ಸ್ ಎಲ್ಲ ಬಂದ್ಬಿಟ್ಟು ಯಾವ್ಯಾವುದು ಬೆಟ್ಟದ ಹತ್ರ ಇತ್ತು ಸೊ ಅದೆಲ್ಲ ಬಂದ್ಬಿಟ್ಟು ಈ ವಾಲ್ಕನ್ ಎರಪ್ಷನಲ್ಲೇ ಸತ್ತೋಯ್ತಂತೆ. ಸೊ 25-30% ಅಲ್ಲೇ ಬಂದ್ಬಿಟ್ಟು ಇದು ಸತ್ತೋಯ್ತಂತೆ. ಇದೆಲ್ಲ ಹೇಳುವಾಗ ಇದು ಎಲ್ಲಪ್ಪ ಒಂದು ಪರ್ಟಿಕ್ಯುಲರ್ ಪ್ಲೇಸು ಬಂದ್ಬಿಟ್ಟು ಕಂಡುಹಿಡಿದಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಇವಾಗ ಮಾಡರ್ನ್ ಡೇಯಲ್ಲಿ ಇರೋ ಮಹಾರಾಷ್ಟ್ರ. ಸೊ ನಾವು ಇವಾಗಿರೋ ಮಾಡರ್ನ್ ಡೇಲಿ ಇರೋ ಮಹಾರಾಷ್ಟ್ರ ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ, ಇವಾಗ ಮಹಾರಾಷ್ಟ್ರ ಪಕ್ಕ ಮುಂಬೈ ಇದೆಲ್ಲ, ಮುಂಬೈ ಪಕ್ಕ ಸಮುದ್ರ. ಸೊ ಅವಾಗೆಲ್ಲ ನಾ ಹೇಳಿದ್ದು 6 ಕೋಟಿ ವರ್ಷಕ್ಕೆ ಮುಂಚೆ ಬಂದ್ಬಿಟ್ಟು ಸಮುದ್ರನೇ ಇಲ್ಲ. ಓಕೆ, ಫುಲ್ ಎಲ್ಲ ಲ್ಯಾಂಡ್ ಮಾಸ್ ಆಗಿತ್ತು. ಅವಾಗ ಬಂದ್ಬಿಟ್ಟು ದೊಡ್ಡ ದೊಡ್ಡ ಬೆಟ್ಟಗಳಿತ್ತಂತೆ. ಸೊ ಅವಾಗ ಬಂದ್ಬಿಟ್ಟು ಮೇ ಬಿ ನಾನು ಕೂತಿರೋ ಜಾಗದಲ್ಲಿ, ಇವಾಗ ನೀವು ವೀಡಿಯೋ ನೋಡ್ತಿರೋ ಜಾಗದಲ್ಲಿ ಬಂದ್ಬಿಟ್ಟು ಈ ಏನು ಡೈನೋಸರ್ಸ್ ಓಡಾಡಿರಬಹುದು. ಓಕೆನಾ, ಓಕೆ, ಅರ್ಧ ಇಲ್ಲಿ ಹೊಂಟೈತಲ್ಲ, ಸೊ ಮಿಕ್ಕಿದ ಅರ್ಧನೇ ನೀವು ಹೇಳ್ತಿರೋದು ಮನೆಯೆಲ್ಲ ಸಾಕ್ತಾಯಿದೀವಿ ಅಂತ ಹೇಳಿದ್ರೆ ಇಲ್ಲ. ಸೊ ಈ ಮಿಕ್ಕಿದಿರೋ ಅರ್ಧನೂ ಹೊಂಟೈತದೆ. ಹೆಂಗಪ್ಪ ಅಂತ ಇವಾಗ ಹೇಳ್ತೀನಿ ನೋಡಿ. 6 ಕೋಟಿ ವರ್ಷದ ಮುಂಚೆ ಇಲ್ಲಿ ಬಂದ್ಬಿಟ್ಟು ಒಂದು ಆಸ್ಟ್ರಾಯ್ಡ್ ಬೀಳ್ತದೆ. ಆಸ್ಟ್ರಾಯ್ಡ್ ಅಂದರೆ ಈ ಕ್ಷುದ್ರ ಗ್ರಹ ಅಂತ ಹೇಳ್ತೀವಿ. ಓಕೆನಾ, ಅಷ್ಟು ದೊಡ್ಡ ಕಲ್ಲು. ಎಷ್ಟು ದೊಡ್ಡ ಕಲ್ಲು ಅಂದರೆ 184 ಕಿಲೋಮೀಟರ್ ಸೈಜ್ ಇರೋ ಒಂದು ಕಲ್ಲು ಬಂದ್ಬಿಟ್ಟು ಡಯಾಮೀಟರ್ಸ್ 184 ಡಯಾಮೀಟರ್ಸ್ ಇರೋ ಒಂದು ಕಲ್ಲು ಬಂದ್ಬಿಟ್ಟು ಈ ಭೂಮಿ ಮೇಲೆ ಬಂದು ಬೀಳ್ತದೆ. ಸೊ ಹೆಂಗೆ ಬೀಳುತ್ತೆ ಅಂತ ನೋಡಿದ್ರೆ ಅದು ಬಂದ್ಬಿಟ್ಟು ಸ್ಟ್ರೈಟಾಗಿ ಬಂದು ಬೀಳಲ್ಲ. ಅದು ಬಂದ್ಬಿಟ್ಟು ಹಿಂಗೆ ಹೊಡೆದು ಬೌನ್ಸ್, ಇವಾಗ ಬಾಲ್ ಬಂದು ಹಿಂಗೆ ಬಿದ್ದು ಹಿಂಗೆ ಆ ಕಡೆಗೆ ಹೋಯ್ತದೋ ಸೊ ಆ ಥರ ಬಂದು ಬಿದ್ದು ನಮ್ಮ ಭೂಮಿನ ಟಚ್ ಮಾಡಿ ಹೋದಂಗೆ. ಓಕೆನಾ, ಸೊ ಆ ಥರ. ಸೊ ಅದ್ರ ಎಫೆಕ್ಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಇವಾಗ ಹಿರೋಶಿಮಾ ನಾಗಾಸಾಕಿಯಲ್ಲಿ ಬಾಂಬ್ ಇತ್ತಲ್ಲ, ಅದೇ ದೊಡ್ಡ ಎಫೆಕ್ಟ್ ಅಂತ ಮಾತಾಡ್ತೀವಿ. ಸೊ ಆ ಥರ 1 ಬಿಲಿಯನ್, ಓಕೆನಾ, ಸೊ 1 ಮಿಲಿಯನ್ ಅಲ್ಲ 1 ಬಿಲಿಯನ್ ಅಷ್ಟು ಎಫೆಕ್ಟ್ ಬಂದ್ಬಿಟ್ಟು ಭೂಮಿ ಮೇಲೆ ಬಿತ್ತಂತೆ. ಸೊ ಅವಾಗ ಬಿದ್ದಾಗ ಸೊ ಒಂದು ಕಡೆ ಬಿತ್ತು ತಾನೆ, 184 ಕಿಲೋಮೀಟರ್ ಅಂದರೆ ಒಂದು ಕಡೆ ಬಿತ್ತು ಅಂತ ಹೇಳ್ತಿಲ್ಲ. ಸೊ ಒಂದು ಕಡೆ ಬಿಟ್ಟು ಅಲ್ಲಿ 184 ಕಿಲೋಮೀಟರ್ ಎಷ್ಟಿದೆ ಅಲ್ಲೇ ಅಷ್ಟೇ ಹೋಗಿರ್ತದೆ ಅಂದ್ಕೊಂಡಿರ್ತಿಲ್ಲ. ಬಟ್ ಅದು ಬಿದ್ದಿರೋ ಫೋರ್ಸ್ಗೆ ಮೀನ್ಸ್ ಒಂದು ದೊಡ್ಡ ಕಲ್ಲಲ್ವಾ, ಸೊ ಕಲ್ಲಲ್ಲಿದೆ ಎಲ್ಲ ಚೂರೆಲ್ಲ ಬಿದ್ದು ಭೂಮಿಯಲ್ಲಿ ಬೇರೆ ಕಡೆ ಎಲ್ಲ ಆರಿ, ಸೊ ಅಲ್ಲಿ ಎಲ್ಲೆಲ್ಲಿ ಡೈನೋಸರ್ಸ್ ಇತ್ತು, ಸೊ ಡೈನೋಸರ್ಸ್ ಇತ್ತಂತಲ್ಲ, ಸೊ ಎಲ್ಲೆಲ್ಲಿ ಅದು ಪಾಸಿಬಿಲಿಟೀಸು ಅಲ್ಲೆಲ್ಲ ಡೈನೋಸರ್ಸ್ ಇತ್ತು. ಸೊ ಅವಾಗ ಬಂದ್ಬಿಟ್ಟು ಕಂಪ್ಲೀಟಾಗಿ ಈ ಡೈನೋಸರ್ಸ್ ಆಗಲಿ, ಡೈನೋಸರಸ್ ಮಾತ್ರ ಅಲ್ಲ ಬೇರೆ ಪ್ರಾಣಿ ಏನೇನಿತ್ತು ಅದೆಲ್ಲ ಬಂದ್ಬಿಟ್ಟು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿತ್ತು. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಈ ಥರ ಏಲಿಯನ್ ಡೈನೋಸರಸ್ ಅಂತಲ್ಲ, ಸೊ ಆ ಥರ ಹೆಂಗೆ ಆಯ್ತು ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟು ಅದು ಬಿದ್ದು ಇಲ್ಲೇ ಇದ್ದಿಲ್ಲ. ಓಕೆನಾ, ಸೊ ಬಿದ್ದು ಸೆಟ್ ಆಫ್ ಒಂದು ಕಲ್ಲೆಲ್ಲ ಬಂದ್ಬಿಟ್ಟು ಭೂಮಿಯಲ್ಲಿ ಬಿದ್ದು ಅದು ಬಂದ್ಬಿಟ್ಟು ಟ್ರಾವೆಲ್ ಆಗಿ ಹೊಂಟೋಯ್ತು, ಭೂಮಿನ ಟಚ್ ಮಾಡ್ಕೊಂಡು ಹೊಂಟೋಯ್ತು. ಓಕೆನಾ, ಸೊ ಅವಾಗ ಹೋದಾಗ ಚಿಕ್ಕ ಡೈನೋಸರ್ಸ್ ಎಲ್ಲ ಹೇಳಿದ್ನಲ್ಲ ಅವೆಲ್ಲ ಬಂದ್ಬಿಟ್ಟು ಆ ಕಲ್ಲಲ್ಲಿ ಅಂಟ್ಕೊಂಡ್ಬಿಡ್ತಂತೆ. ಮೀನ್ಸ್ ಅದು ಬೌನ್ಸ್ ಆಗೋ, ಇವಾಗ ಬಂದ್ಬಿಟ್ಟು ಸ್ವಲ್ಪ ಭೂಮಿ ಬಿಟ್ಟು ಸ್ವಲ್ಪ ದೂರ ಹೋದ್ಮೇಲೆ ಇದು ಇರಲ್ಲ, ಏನೋ ಗ್ರಾವಿಟಿ ಫೋರ್ಸ್ ಇರಲ್ಲ ಕೆಳಗೆ ಬರೋಕ್ಕೆ. ಸೊ ಅದು ಬಂದ್ಬಿಟ್ಟು ಬೌನ್ಸ್ ಆಗ್ಬಿಟ್ಟು ಬೇರೆ ಕಡೆ ಹೋದಾಗ ಅವಾಗ ಬಂದ್ಬಿಟ್ಟು ಅದ್ರ ಜೊತೆ ಅಂಟ್ಕೊಂಡೋಗಿರೋ ಡೈನೋಸರ್ಸೇ ಸ್ಪೇಸಲ್ಲಿದೆ. ಸೊ ಅವಾಗ ಯಾರಂತ ಹೋದೆ ಕಾಣಿಸ್ತಾ ಇದೆ ಅಂತ ನೀವು ಹೇಳ್ಬೋದು ಸರ್, ಏಲಿಯನ್ಸ್ ಎಲ್ಲ ಕಾಣಿಸ್ತಿದೆ. ಸೊ ಏಲಿಯನ್ ಅಲ್ಲ, ಸೊ ಡೈನೋಸರ್ ಸ್ಪೀಸಸ್ ಎಲ್ಲ ಅಲ್ಲಿ ಇರ್ತದೆ ಅಂದ್ಬಿಟ್ಟು ಈ ಸೈಂಟಿಸ್ಟ್ ಎಲ್ಲ ಕ್ಲೈಮ್ ಮಾಡ್ತಿದ್ದಾರೆ. ಸೊ ನೀವು ಅನ್ಕೊಂಬೋದು ಈ ಕಲ್ಲು ಬಿದ್ದಿದ್ದು ಒಂದು ಕಡೆ ಮೀನ್ಸ್ ಎಲ್ಲ ಕಡೆ ಹೋದ್ರೂ ಎಲ್ಲ ಡೈನೋಸರ್ಸ್ ಹೆಂಗಪ್ಪ ಓಡ್ತಿದೆ ಅಂತ ಕೇಳಿದ್ರೆ, ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ನಾನು ಹೇಳೋದು ಒಂದೊಂದಾಗಿ, ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಕಲ್ಲು ಬಿದ್ದಿದ್ದ ಫೋರ್ಸಿಗೆ ಎಲ್ಲ ಕಡೆ ಬೆಂಕಿ ಹಟ್ಕೊಂಡು ಉಳಿತೈತೆ. ಮತ್ತು ಸಮುದ್ರದಲ್ಲಿ ಬಿದ್ದಿರೋ ಕಲ್ಲು ಬಿತ್ತಲ್ಲ, ಸೊ ಅದರಲ್ಲಿರೋ ನೀರೆಲ್ಲ ಬಂದ್ಬಿಟ್ಟು ಎಲ್ಲ ಒಳಗೆ ಬರ್ತದೆ, ಏನು ಲ್ಯಾಂಡ್ ಒಳಗೆ ಬರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳೋದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವಾಗ ಹೇಳೋದಲ್ಲ ಇದು ಸ್ಪೇಸ್ ಕಲಾಯಿತು. ಸೊ ಆ ಥರ ಬಿದ್ದಿದ್ದ ಫೋರ್ಸು ಮೀನ್ಸ್ ಇಲ್ಲಿ ಬಿದ್ದು ಅಲ್ಲಿಗೆ ಏನೋ ಸ್ಪೇಸ್ಗೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ದೂರ ಹೋಗಿರ್ಬೋದು ಅಂತ ಏನೋ ಸೈಂಟಿಸ್ಟಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ,
ಇಲ್ಲಿಂದ ಮಾರ್ಸ್ ಗಂಟ ಹೋಗ್ಬೋದು, ಏನು ಪಿಚ್ಚಾಗಿ ಮಾರ್ಸ್ ಗಂಟ ಹೋಗಿರೋ ಫೋರ್ಸ್ ಇದೆ. ಸೊ ಅಷ್ಟು ಫೋರ್ಸಿಂದ ನಮ್ಗೆ ಒಂದು ಕಲ್ಲು ಬಿದ್ದು ಹೋಗಿದೆ. ಸೊ ಇದಾದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಡೈನೋಸರ್ಸ್ಗಳು ಇತ್ತು, ಈ ಏನು ಸ್ವಲ್ಪ ಡೈನೋಸರ್ ಅದರಿಂದ ಎಸ್ಕೇಪ್ ಆಗಿ ಸ್ವಲ್ಪ ಡೈನೋಸರ್ಸ್ ಒಂದು 20% ಡೈನೋಸರ್ಸ್ ಅಂತ ಇತ್ತಂತೆ. ಸೊ ಅವಾಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಬಿದ್ದಿದ್ದ ಫೋರ್ಸ್ಗೆ ಬೆಂಕಿ ಗಿಂಕಿ ಮತ್ತು ಈ ವಾಲ್ಕನ್ ಎಲ್ಲ ಬಂದಾಗ ಫುಲ್ ಹೊಗೆ ತುಂಬ್ಕೊಳ್ತೈತೆ, ಭೂಮಿ ಫುಲ್ಲು ಹೊಗೆ ತುಂಬ್ಕೊಳ್ಳುತ್ತಂತೆ. ಎಷ್ಟು ಹೊಗೆ ತುಂಬ್ಕೋತಂತ ಹೇಳಿದ್ರೆ ಸೂರ್ಯನ ಬೆಳಕು ಬಂದ್ಬಿಟ್ಟು ಭೂಮಿಗೆ ಬೀಳೋಕ್ಕೆ 1 ವರ್ಷ ಆಯ್ತಂತೆ. ಸೊ ಅಷ್ಟು ಹೊಗೆ ಫುಲ್ ತುಂಬ್ಕೊಂಡಿತ್ತು, ಅದು ಕ್ಲಿಯರ್ ಆಗೋಕ್ಕೆ 1 ವರ್ಷ ಆಯ್ತಂತೆ. ಸೊ ಅವಾಗ ಬಂದ್ಬಿಟ್ಟು ಅನ್ಕೊಳ್ಳಿ 1 ಇಯರ್ಗೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಿಲ್ಲ, ನಮ್ಮ ಮೇಲೆ ಬಿದ್ದಿಲ್ಲ ಅಂತೆ, ಗಿಡ ಆಗಲಿ ಬೇರೆ ಮನುಷ್ಯ ಆಗಲಿ ಏನಾಗುತ್ತೆ ಅಂತ. ಸೊ ಅವಾಗ ಬಂದ್ಬಿಟ್ಟು ಗಿಡ ಏನಿಲ್ಲ, ಏನೋ ವೆಜಿಟೇರಿಯನ್ ಇರೋ ಡೈನೋಸರ್ಸ್ ಎಲ್ಲ ಬಂದ್ಬಿಟ್ಟು ಗಿಡ ಮತ್ತು ಬೇರೆ ಏನೋ ವೆಜಿಟೇರಿಯನ್ ಐಟಮ್ ಇದ್ರೆ ತಿನ್ನೋಕ್ಕಾಗೋದು. ಬಟ್ ಅದು ಏನೋ ಆ ಬೆಳೆಗೆ ಏನಿಲ್ವಲ್ಲ, ಸೊ ಆ ಇದರಲ್ಲೂ ಹೊಟ್ಟೆ ಹಸಿವಾಗಲಿ ಊಟ ಇಲ್ದೇ ಸತ್ತೋಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಈ ಮಾಂಸಾಹಾರಿ ಇದು ಇರುತ್ತಲ್ಲ ಅದಂದ್ರೆ ಇರ್ಬೋದು ಅಂತ ಹೇಳಿದ್ರೆ, ಸೊ ಅದನ್ನು ಬಂದ್ಬಿಟ್ಟು ಈ ವೆಜಿಟೇರಿಯನ್ ಇಲ್ಲದ್ರೆ ಸತ್ತೋಯ್ತಲ್ಲ, ಅದು ಸ್ವಲ್ಪ ದಿನ ಸತ್ತೋದ್ಮೇಲೆ ಸೊ ಎಷ್ಟಂತ ತಿಂತದೆ. ಸೊ ತಿಂದಿದ್ದು ಲಾಸ್ಟಲ್ಲಿ ಒಂದು ಡೈನೋಸರ್ಸ್ ಉಳಿತದಲ್ಲ, ಸೊ ಆ ಡೈನೋಸರ್ಸ್ನು ಸತ್ತೋಯ್ತದೆ. ಸೊ ಎಷ್ಟು ಅನಿಮಲ್ಸ್ ಇದರಲ್ಲಿ ಸತ್ತೋಯ್ತು ಅಂತ ನೋಡಿದ್ರೆ ಡೈನೋಸರ್ಸು ಸೇರಿಸಿ 50% ಆಫ್ ಏನು ಜೀವರಾಶಿ ಬಂದ್ಬಿಟ್ಟು ಈ ಎಫೆಕ್ಟಿಗೆ, ಏನೋ ಆಸ್ಟ್ರಾಯ್ಡ್ ಬಿಟ್ಟಿದ್ದ ಎಫೆಕ್ಟ್ಗೆ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಇರುತ್ತೆ. ಸೊ ಇವಾಗ ಎಲ್ಲ ಡೈನೋಸರ್ಸು ಸತ್ತೋಯ್ತು ಅಂತ ಹೇಳ್ತೀಯಲ್ಲ, ಇವಾಗ ನಾವು ಯಾವುದೋ ಡೈನೋಸರ್ ನೋಡ್ತಿರೋದು ಏನಪ್ಪ ಅಂತ ಹೇಳಿದ್ರೆ ಹೇಳ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಟೈಪ್ 3 ಮೂರನೇ ಟೈಪ್ ಒಂದು ಡೈನೋಸರ್ಸ್ ರೆಕ್ಕೆಲ್ಲ ಹಿಡ್ಕೊಂಡಿತ್ತು ಅಂತ ಹೇಳಿದ್ರೆ, ಸೊ ಆ ಡೈನೋಸರ್ಸ್ ಏನು ಮಾಡ್ತು ಇದ್ದಾಗ ಅದು ಬಂದು ಚಿಕ್ಕಲ್ಲ ಆರುತ್ತೆ. ಸೊ ಅಷ್ಟು ಚಿಕ್ಕಿರೋ ಡೈನೋಸರ್ಸ್ ಏನು ಮಾಡ್ತಂತೆ ಹಾರ್ಕೊಂಡು ಹೊಂಟೋಯ್ತಂತೆ. ಸೊ ಇದಾದಾಗ ಬಂದ್ಬಿಟ್ಟು ಎಷ್ಟು ಏನೋ ತಪ್ಸ್ಕೊಳ್ಳೋಕ್ಕಾಗುತ್ತೋ ಅಷ್ಟು ತಪ್ಸ್ಕೊಂಡು ಹೋಗಿ ಸಂಧಿ ಬುಂದಿಲಿ ಹೋಗಿ ಇತ್ತಂತೆ. ಸೊ ಅವಾಗ ಬಂದ್ಬಿಟ್ಟು ಇದೆಲ್ಲ ಆದಮೇಲೆ ಹೊಗೆ ಇದಾಯ್ತಂತೆ. ಮೀನ್ಸ್ ಹೇಳಿದ್ರೆ 1 ಇಯರ್ಗೆ ಬಂದ್ಬಿಟ್ಟು ಸನ್ಲೈಟೇ ಒಳಗೆ ಬಿದ್ದಿಲ್ಲ. ಸೊ 3 ದಿವಸ 4 ದಿವಸ ಸನ್ಲೈಟ್ ಬಿದ್ದಿಲ್ಲ ಅಂತ ಹೇಳಿದ್ರೆ ನಾವು ಫುಲ್ಲು ನಮ್ಮ ಬೆಂಗಳೂರಾಗಲಿ ಎಲ್ಲ ಕಡೆ ತಣ್ಣಗಾಗ್ಬಿಡ್ತದೆ. ಸೊ ಅವಾಗ ಬಂದು ನೋಡಿ ಎಷ್ಟು ತಣ್ಣಗಾಗಿರ್ತದೆ. ಸೊ ಆ ಇದ್ರಲ್ಲಿ ಬಂದ್ಬಿಟ್ಟು ಸರ್ವೆ ಆಗಿ ಮತ್ತು ಅದರಿಂದ ಅದಕ್ಕೆ ಬಂದು ಊಟ ಏನು ದೊಡ್ಡದಾಗಿ ಬೇಕಾಗಿಲ್ಲ, ಚಿಕ್ಕ ಹುಳ ಆಗಲಿ ಚಿಕ್ಕ ಇದು ಏನೇನು ಸಿಗುತ್ತೋ ಅದನ್ನೆಲ್ಲ ತಿನ್ಕೊಂಡು ಬಂದ್ಬಿಟ್ಟು ಜೀವಂತವಾಗಿ ಓಡಾಡ್ತಿತ್ತಂತೆ. ಸೊ ಇದಾದಮೇಲೆ ಸೂರ್ಯನ ಬೆಳಕು ಸ್ವಲ್ಪ ಒಳಗೆ ಬಂದಾಗ ಅವಾಗ ಬಂದ್ಬಿಟ್ಟು ಈ ಗುಹೆಗಳಲ್ಲೆಲ್ಲ ಎಷ್ಟೋ ಪ್ರಾಣಿಗಳಿತ್ತಂತೆ. ನಾವು ಇವಾಗ ನೋಡೋ ಸಿಂಹ ಆಗಲಿ ಏನು ಮಂಕಿ, ಸೊ ಅದೆಲ್ಲ ಅವಾಗ ಬಂದ್ಬಿಟ್ಟು ಇತ್ತಂತೆ. ಸೊ ಅವಾಗ ಬಂದ್ಬಿಟ್ಟು ಚಿಕ್ಕದಾಗಿದ್ದಾಗ ಅವೆಲ್ಲ ಅವಾಗ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗೋದಂತೆ. ಎಲ್ಲ ಅನಿಮಲ್ಸ್ ಆಚೆ ಬರ್ತದೆ. ನಾನು ಹೇಳ್ದಂಗೆ ಒಂದು ಚಿಕ್ಕ ಡೈನೋಸರ್ಸ್ ಎಲ್ಲ ಇತ್ತಲ್ಲ, ಸೊ ಆ ಡೈನೋಸರ್ಸ್ ಎಲ್ಲ ಬಂದ್ಬಿಟ್ಟು ಅದ್ರ ಜೊತೆ ಸೇರಿಕೊಂಡು ಏನೋ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಇದೆಲ್ಲ ಆದಮೇಲೆ ಈ ಮ್ಯಾಮಲ್ಸ್ ನಾವಿದ್ದೀವಲ್ಲ, ಸೊ ನಾವಂದರೆ ಈ ಪ್ರಾಣಿಗಳು ಯಾವುದಾದ್ರು ಹಾಲು ಕೊಡುತ್ತೋ ಸೊ ಅವೆಲ್ಲ ಬಂದ್ಬಿಟ್ಟು ಈ ಮಂಕಿ ಆಗಲಿ ಸಿಂಹ ಆಗಲಿ ಹುಲಿ ಆಗಲಿ, ಸೊ ಅದರಿಂದ ಈ ಮನುಷ್ಯ ಬಂದಿದ್ದಾನೆ. ಸೊ ನೆಕ್ಸ್ಟ್ ಏನಪ್ಪ ಅಂತ ಕಾಲ ಬರ್ತಾ ಏನಾಗುತ್ತೆ ಅಂತ ಈ ಡೈನೋಸರ್ ಚಿಕ್ಕ ಡೈನೋಸರ್ ಹೇಳ್ತಾನೆ, ಅದಕ್ಕೆ ಬಂದ್ಬಿಟ್ಟು ಚಿಕ್ಕ ರೆಕ್ಕೆ ಐತಲ್ಲ, ಸೊ ಅವಾಗ ಬಂದ್ಬಿಟ್ಟು ಅದನ್ನ ಇವಾಗ ನಾವು ಹೆಂಗೆ ಎವಲ್ಯೂಷನ್ ಅದು, ಸೊ ಅದೇ ಥರ ಅದು ಬಂದ್ಬಿಟ್ಟು ರೆಕ್ಕೆ ತುಂಬ ಹಾರೋದಾಗಲಿ ಅದರದ್ದು ಕ್ರಾಸ್ ಬ್ರೀಡ್ ಆಗಲಿ, ಸೊ ಇದೆಲ್ಲ ಆಗಿನೇ ಬೇರೆ ಪಕ್ಷಿಗಳಾಗಲಿ. ನೀವು ಬೇಕಂದರೆ ಈ ಡೈನೋಸರ್ ಬೋನ್ ಅನಲೈಸ್ ಮಾಡಿದ್ರು ನಮ್ಮಿದು ಪಕ್ಷಿಗಳ ಅನಲೈಸ್ ಮಾಡಿದ್ರು 2 ಒಂದೇ ಥರ ಇರುತ್ತಂತೆ. ಯಾಕಂದರೆ ಅದಕ್ಕೆ ಕೈ ಮುಂದೆ ಇರುತ್ತಂತೆ, ಇದಕ್ಕೆ ರೆಕ್ಕೆ ಆಗಿಬಿಟ್ಟು ಹಿಂದೆ ಇರ್ತದೆ. ಸೊ ಇದು ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಹೇಳಿದೆ, ನಾವು ನೋಡ್ತೀವಿ ಎಷ್ಟೊಂದು ಜನ ಗಿಣಿ ಆಗಲಿ ಇದೆಲ್ಲ ಸಾಕ್ತಾ ಇದ್ದೀರಲ್ಲ, ಸೊ ಅದಕ್ಕೆ ನಾವು ಇವಾಗಲೂ ಡೈನೋಸರ್ನ ನೋಡ್ತಾ ಇದ್ವಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಸೊ ನೀವು ಬೇಕಂದ್ರೆ ನೋಡ್ಬೋದು ಈ ಡೈನೋಸರ್ ಮುಖ, ಈ ಫೋಟೋಸ್ ಎಲ್ಲ ಇವಾಗ ತೋರಿಸ್ತಾ ಇದ್ದೀವಿ ಬೋನ್ಸ್ ಎಲ್ಲ ಆಗಲಿ, ಸೊ ಅದ್ರ ಮುಖನೂ ಆಸ್ಟ್ರಿಚ್ ನೋಡಿರ್ತಿರಲ್ಲ, ಸೊ ಅದು 2 ಮುಖ ನೋಡಿದ್ರು ಸಿಮಿಲಾರಿಟೀಸ್ ಮ್ಯಾಚ್ ಆಗುತ್ತೆ. ಓಕೆನಾ? ಯಾಕಂದ್ರೆ ನಾನು ಇದು ಝೂವಲ್ಲಿ ನೋಡಿದಾಗ ನೋಡಿದ್ದೆ, ಯಾಕಂದರೆ ಈ ಟಾಪಿಕ್ ಓದೋಕ್ಕೆ ಮುಂಚೆ ಫೋಟೋಸ್ ಎಲ್ಲ ನೋಡ್ತಿದ್ದಲ್ಲ, ಸೊ ಅವಾಗ ಬಂದ್ಬಿಟ್ಟು ನಾನು ಇದನ್ನ ಅಬ್ಸರ್ವ್ ಮಾಡಿದೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವಾಗ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಪಕ್ಷಿಯಿಂದ, ಅವಾಗೂ ಪಕ್ಷಿ ಡೈನೋಸರ್ಸ್ ಎಲ್ಲ ಇತ್ತಂತೆ. ಪಕ್ಷಿ ಡೈನೋಸರ್ ಅಂದರೆ ನಾವೇ ನೋಡೋ ಕಾಗೆ ಏನು ಗುಬ್ಬಚ್ಚಿ ಅಲ್ಲ. ಅವಾಗ ಬಂದ್ಬಿಟ್ಟು ಒಂದೊಂದು ಡೈನೋಸರ್ ಆರೋದು ಹೆಂಗಿತ್ತು ಅಂತ ಹೇಳಿದ್ರೆ, ಆನೆ ಸೈಜಲ್ಲಿ ಜಿರಾಫೆ ಸೈಜಲ್ಲಿ ಒಂದೊಂದು ಡೈನೋಸರ್ಸ್ ಆರ್ತಿತ್ತಂತೆ. ಥಿಂಕ್ ಮಾಡಿ ಇಮ್ಯಾಜಿನ್ ಮಾಡಿ ಆ ಥರ ಆರ್ತಿದ್ರೆ ಭೂಮಿ ಮೇಲೆ ಹೆಂಗಿರ್ತದೆ ಅಂದ್ಬಿಟ್ಟು. ಸೊ ಅವುಗಳ ಬಂದ್ಬಿಟ್ಟು ಆಸ್ಟ್ರಾಯ್ಡ್ ಬಂದಾಗ ಸತ್ತೋಯ್ತಂತೆ. ಸೊ ಆ ಚಿಕ್ಕದು ಇದ್ದಿದ್ದು ಮತ್ತೆ ಉಳಿತು. ಇವಾಗಲೂ ನಾವು ಡೈನೋಸರ್ಸ್ ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಇದನ್ನ ನಾನು ಹೇಳಿದ್ದು. ಮತ್ತು ವೀಕೆಂಡ್ ಆಗಲಿ ಮತ್ತು ಏನು ಅವಾಗವಾಗ ಈ ಡೈನೋಸರ್ಸ್ನ ತಿಂತಾನೂ ಇದ್ದೀವಿ ಚಿಕನ್ ಆಗಿ. ಓಕೆನಾ? ಸೊ ಇಷ್ಟು ಹಿಸ್ಟ್ರಿ ಇರೋ ಈ ಡೈನೋಸರ್ಸೇ ಪಟ್ಟಂತ ಹೊಂಟೋಯ್ತು. ಅದಕ್ಕೆ ಹಿಸ್ಟ್ರೀಸ್ ಕರೆಕ್ಟಾಗಿಲ್ಲ. ಇದು ಬಂದು ಸೈಂಟಿಸ್ಟು ಗೆಸ್ ಮಾಡಿರೋ ವಿಷಯ. ಓಕೆನಾ? ಸೊ ನಾವು ಬಾಳೋದು ಇಷ್ಟೇ ದಿನ. ಸೊ ಸಂತೋಷವಾಗಿರೋಣ ಅಂದ್ಬಿಟ್ಟು ಈ ವಿಡಿಯೋ ಮುಗಿಸ್ಕೋತೀನಿ. ಇದೇ ಥರ ಟಾಪಿಕ್ ಬೇರೆ ಯಾವುದೊಂದು ಮಾತಾಡಬೇಕು ಕಮೆಂಟಲ್ಲಿ ಲೀವ್ ಮಾಡಿ. ಮತ್ತು ನೀವು ಏನು ಡೈನೋಸರ್ನ ಮನೇಲಿ ಸಾಕ್ತಾ ಇದ್ದೀರ ಅಂದ್ಬಿಟ್ಟು ಕಮೆಂಟಲ್ಲಿ ಲೀವ್ ಮಾಡಿ. ಸೊ ಅಂಟಿಲ್ ದೆನ್ ಬೈ ಫ್ರಮ್ ಸರ್ವಣ ಆ್ಯಂಡ್ ದಿಸ್ ಈಸ್ ಕಂಗ್ಲಿಷ್ ಟಾಕ್. ಚಿಯರ್ಸ್.